ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ವೆಕ್ಟರ್ಸ್ನ ಕೊನೆಯ ಹಂತಕ್ಕೆ ಬಂದಿದ್ದೀರಿ. ಈ ವೆಕ್ಟರ್ಸ್ಲಿರುವಂತಹ ಕೊನೆಯ ಪ್ರಾಬ್ಲಮ್ಸ್ ಯಾವುದಪ್ಪ ಅಂತಂದರೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಇಟ್ ಡಿಪೆಂಡ್ಸ್ ಆನ್ ವರ್ಕ್ ಡನ್ ಪ್ರಾಬ್ಲಮ್. ಸೊ ನೆನ್ಪಿಟ್ಕೊಳ್ಳಿ, ವರ್ಕ್ ಡನ್ ಪ್ರಾಬ್ಲಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ಇರುವಂಥದ್ದು ಕ್ವಶನ್ ಪೇಪರಲ್ಲಿ 10 ಮಾರ್ಕ್ಸ್ನ ಕ್ವಶನ್ಸ್ ಇದೆ. ಸೊ ಅದನ್ನು ನೀವು ನೋಡಬೇಕು ಅಂತಂದರೆ 10 ಮಾರ್ಕ್ ಕ್ವಶನ್ನು. ಸೊ ದಿಸ್ ಇಸ್ ಅ ಫಾರ್ಮುಲಾ ಶೀಟ್. ನಾನು ಆಲ್ರೆಡಿ ನಿಮಗೆ ಫಾರ್ಮುಲಾ ಶೀಟಲ್ಲಿ ಮೆನ್ಷನ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಕೊನೆಯದಲ್ಲಿ ಬರುವಂಥದ್ದು ವರ್ಕ್ ಡನ್. ಇಲ್ಲೇನು ಕಾಣಿಸ್ತೆ W=F.S ಅಂತೇಳಿ. ದಿಸ್ ಇಸ್ ದ ಒನ್ ಆಫ್ ದ ಫಾರ್ಮುಲಾ ಟು ಸಾಲ್ವ್ ದ ವರ್ಕ್ ಡನ್ ಪ್ರಾಬ್ಲಮ್. ಹಾಗಾದರೆ ನಾವೀಗ ಇಲ್ಲಿ ನಿಮ್ಗೆ ತೋರಿಸ್ತಾ ಇರುವಂಥದ್ದು ವರ್ಕ್ ಡನ್ ಬೈ ದ ಫೋರ್ಸ್. ನೋಡಿ ಕ್ವಶನ್ ಯಾವ ಥರ ಕೊಡ್ತಾರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಡಿ. ಫೈಂಡ್ ದ ವರ್ಕ್ ಡನ್ ಬೈ ದ ಫೋರ್ಸ್ F=5y + 3j + 7k ಇನ್ ಮೂವಿಂಗ್ ಎ ಪಾರ್ಟಿಕಲ್ ಫ್ರಮ್ ದ ಪಾಯಿಂಟ್ ಎ ಟು ದ ಪಾಯಿಂಟ್ ಬಿ ಅಂತ ಕೊಡ್ತಾರೆ. ಇಲ್ಲಿ ಏನು ಅರ್ಥ ಮಾಡ್ಕೊಬೇಕು ಫಸ್ಟ್ ಆಫ್ ಆಲ್, ಏನಿದೆ ಡೀಟೇಲ್ ಅಂತಂದರೆ ನೋಡಿ, ನಿಮಗಿರುವಂಥದ್ದು ಒಂದು ಫೋರ್ಸ್ ಯಾವ ಥರ ಅಂತಂದರೆ ಎಫ್, ದಟ್ ಈಸ್ ಒಂದು ವರ್ಕ್ ಡನ್ ಅಂತಂದರೆ F.D ಅಂತ ಇದೆ, ಕರೆಕ್ಟಾ? ಬಟ್ ಇಲ್ಲಿ F.D ಅಥವಾ ಯು ಕ್ಯಾನ್ ಮೆನ್ಷನ್ ದಿಸ್ ಒನ್ ಆಸ್ F.S ಅಂತ ಕೂಡ ತಗೊಬೋದು. ಓಕೆನಾ? ಸೊ ಲೆಟ್ ಮಿ ರೈಟ್ F.S ಓನ್ಲಿ, F.S. ಬಟ್ ನೀವಿಲ್ಲಿ ನೋಡ್ಬೋದು ಸರ್, ಇಲ್ಲಿ ಕೊಟ್ಟಿರೋದು 2 ವೆಕ್ಟರ್ ಆದರೆ ನಮ್ಗೆ ಇಲ್ಲಿ ಯಾಕೆ 3 ವೆಕ್ಟರ್ ಕೊಟ್ಟಿದ್ದಾರೆ? ಇದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫೋರ್ಸ್ ಒಂದೇ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಬಟ್ ಇಲ್ಲಿ ನೋಡ್ಬೋದು ಒಂದು ಎ ಕೊಟ್ಟಿದ್ದಾರೆ, ಒಂದು ಬಿ ವೆಕ್ಟರ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ನೀವು, ಎ ಮತ್ತು ಬಿ ಇಂದ ಎರಡೂ ಸೇರಿಸಿ ನಾವೇನು ಮಾಡಬೇಕು, ಎಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಇದು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. F.S ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಫೋರ್ಸ್ ಎಫ್ ಕೊಟ್ಟಿದ್ದಾರೆ, ಬಟ್ ಎಸ್ ಬದಲು 2 ವೆಕ್ಟರ್ ಇದೆ. ನಿಮ್ಮ ಲಕ್ಕಿ ಚೆನ್ನಾಗಿದ್ದರೆ ಒಂದೇ ಒಂದು ವೆಕ್ಟರ್ ಕೂಡ ಕೊಡ್ಬೋದು ಎಸ್ ಜಾಗದಲ್ಲಿ. ಎಸ್ ಜಾಗದಲ್ಲಿ ಒಂದೇ ಕೊಟ್ಟಾಗ ವೆರಿ ಸಿಂಪಲ್, 2ಕ್ಕೂ ಡಾಟ್ ಪ್ರಾಡಕ್ಟ್ ಮಾಡ್ಬಿಟ್ರೆ ಸಾಕು. ಸದ್ಯಕ್ಕೆ ನಿಮಗೆ ಮಾಡಲ್ ಪೇಪರಲ್ಲಿ ಆ ಥರ ಕೊಟ್ಟಿಲ್ಲ, ಕೊಟ್ಟರು ಕೊಡ್ಬೋದು. ಅದು ಕೂಡ ಒಂದು ಪ್ರಾಬ್ಲಮ್ ನಾನು ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿರುವಂಥದ್ದು ಪ್ರಾಬ್ಲಮ್ 3 ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತೇಳಿ. ಸೊ 2 ವೆಕ್ಟರ್ ಕೊಟ್ಟಾಗ ನಾವೇನು ಮಾಡಬೇಕು ನೋಡಿ. ಈಗ ಫಸ್ಟ್ ನಾವು ಬರ್ಕೊಳ್ಳೋಣ, ದಟ್ ಈಸ್ ಸೊಲ್ಯೂಷನ್. ಸೊಲ್ಯೂಷನ್ ಏನಿದೆ ಈಗ ನಮಗೆ, ಸೊ ಕೊಟ್ಟಿರುವಂತಹ ವೆಕ್ಟರ್ಸ್ ಏನು ಅದನ್ನು ಬರ್ಕೊಬೇಕು ಫಸ್ಟು. ಸೊ ಫೈಂಡ್ ದ ವರ್ಕ್ ಡನ್ ಬೈ ದ ಫೋರ್ಸ್ F=, ದಟ್ ಈಸ್ ಎಫ್ ಬರ್ಕೋತೀನಿ. ದ ಎಫ್ ಫೋರ್ಸ್ ಇಸ್ ಗಿವನ್ ಬೈ 5, 3, 7. ಅದೇ ರೀತಿಯಾಗಿ ವೆಕ್ಟರ್ ಎ ಕೊಟ್ಟಿದ್ದಾರೆ. ವೆಕ್ಟರ್ ಎ ಅಂದರೆ ನಾವೇನು ಬರ್ಕೊಬೇಕು, ನೆನ್ಪಿಟ್ಕೊಳ್ಳಿ, ವೆಕ್ಟರ್ ಎ ಅಂದರೆ ವಿ ಹ್ಯಾವ್ ಟು ರೈಟ್ ದಿಸ್ ಒನ್ ಆಸ್ OA ಅಂತ ಬರ್ಕೊಬೇಕು. OA ವೆಕ್ಟರ್ ಏನಿದೆ 1, 2, -1. ಅದೇ ರೀತಿ ವೆಕ್ಟರ್ OB 3, 1, -4. ಇದು ವೆಕ್ಟರ್ OB ಆಗಿರುತ್ತೆ. ಸೊ ಈಗ ಈ 2 ವೆಕ್ಟರ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ, ಲೆಟಸ್ ಕ್ಯಾಲ್ಕುಲೇಟ್ AB ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ AB ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮಗೆ ಫಾರ್ಮುಲಾ ಏನು, ದಿಸ್ ಇಸ್ ಅ ಪೊಸಿಷನ್ ವೆಕ್ಟರ್ ಫಾರ್ಮುಲಾ OB - OA. ನೆನ್ಪಿಟ್ಕೊಳ್ಳಿ, ಈ ಸೆಕೆಂಡ್ ಲೆಟರ್ ಇದೆಯಲ್ಲ ಅದನ್ನು ಫಸ್ಟ್ ಬರ್ಕೊಬೇಕು, ಫಸ್ಟ್ ಇರೋದನ್ನ ನೆಕ್ಸ್ಟ್ ಬರೀಬೇಕು. ಸೊ ಇಫ್ ಸಪೋಸ್ ನಿಮಗೆ AC ಅಂತ ಬರ್ಕೋತೀರಾ ಅಂತ ಇಟ್ಕೊಳ್ಳಿ, ದಿಸ್ ವಿಲ್ ಬಿಕಮ್ OC - OA. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಯಾವುದು ಪೊಸಿಷನ್ ವೆಕ್ಟರ್ಸ್ ಅನ್ನೋದು ನಿಮ್ಗೆ ಕ್ಲಿಯರ್ ಗೊತ್ತಾಗಿರುತ್ತೆ. ಸಪೋಸ್ BC ಅಂತ ಇದ್ರೆ OC - OB. ಹಾಗಾದರೆ ಈಗ ನಾನೇನು ಮಾಡಬೇಕು, OB ನೋಡಿ, ಟೇಕ್ ಸಮ್ ಅದರ್ ಕಲರ್, ಇದರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. 3 - 1, 1 - 2, -4, -half, -1. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನಾನು ಬೇಕಾದ್ರೆ ಬರಿತೀನಿ ಅದನ್ನು ಯಾವ ಥರ ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ. ಸೊ 3 - 1, 1 - 2, -4, -half, -1 ಆಗುತ್ತೆ. ಸೊ ಇದು ಸಿಂಪ್ಲಿಫೈ ಮಾಡ್ಕೊಂಡಾಗ ಏನಾಯಿತು, 3 - 1 2 ಬರ್ತೈತೆ, 1 - 2 -1 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ ಇಟ್ ವಿಲ್ ಬಿಕಮ್ -4 + 1. ಸೊ ಇಫ್ ಯು ವಾಂಟ್ ಐ ವಿಲ್ ರೈಟ್ ಒನ್ ಮೋರ್ ಸ್ಟೆಪ್ ಹಿಯರ್, ದಟ್ ಈಸ್ 2, -1, -3. ಸೊ ದಿಸ್ ಈಸ್ ವಾಟ್ ದ ವ್ಯಾಲ್ಯೂ ಆಫ್ AB. ಈ AB ಇಟ್ ಈಸ್ ನಥಿಂಗ್ ಬಟ್ ವಾಟ್, ದ ವೆಕ್ಟರ್ ಎಸ್. ಈಗ ಫೈನಲ್ ಆಗಿ ನಾವೇನು ಮಾಡೋಣ, ವರ್ಕ್ ಡನ್ ಫಾರ್ಮುಲಾ ಬರೆಯೋಣ. ವರ್ಕ್ ಡನ್ ಇಸ್ ಈಕ್ವಲ್ ಟು ವಾಟ್, F.S. ದಟ್ ಮೀನ್ಸ್ ದ ವೆಕ್ಟರ್ ಎಫ್ ಇದೆಯಲ್ಲ, ಯಾವುದು ವೆಕ್ಟರ್ ಎಫ್, ಈ ಎಫ್ನ ಬರ್ಕೊಳ್ಳಿ. 5, 3, 7 ಡಾಟ್ ಪ್ರಾಡಕ್ಟ್ ಎಸ್ ಬಂದು 2, -1, -3. ನೀವೆಲ್ಲ ಮುಂಚೆ ಮಾಡಿದ್ದೀರಾ. A1 B1 + A2 B2 + A3 B3. ಅಂದರೆ ನೀವು ಯಾವುದ್ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕಪ್ಪ ಅಂತಂದರೆ ನೆನ್ಪಿಟ್ಕೊಳ್ಳಿ,
ಸೊ A1 B1 ಪ್ಲಸ್ A2 B2 ಪ್ಲಸ್ A3 B3 ಇವನ್ನ ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಕೇರ್ಫುಲ್ ಆಗಿ. ಸೊ ನೋಡ್ಕೊಳ್ಳಿ, ಈಗ 5 2s ನೋಡಿ, 5 2s 10 ಪ್ಲಸ್ 3 ಇಂಟು -1 -3 ಪ್ಲಸ್ 7 ಇಂಟು -3 -21. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ, ಇದು 21 ಆಗಿರುತ್ತೆ, ಇದು 21. ಸೊ -21 -3 ಎಷ್ಟಾಯಿತು, -24 ಆಯಿತು. -24 10 ಹೋದ್ರೆ ಎಷ್ಟಾಯಿತು, -14. ಸೊ ದಿಸ್ ಈಸ್ ವಾಟ್ ದ ವರ್ಕ್ ಡನ್ ಬೈ ದ ವೆಕ್ಟರ್. ಸೊ ನೆನ್ಪಿಟ್ಕೊಳ್ಳಿ, ವರ್ಕ್ ಡನ್ ಕ್ಯಾಲ್ಕುಲೇಟ್ ನಾವೇನು ಮಾಡಬೇಕು, ಫಸ್ಟು ವೆಕ್ಟರ್ ಎಫ್ ಕೊಟ್ಟಿದ್ದಾರೆ, OA ಮತ್ತು OB ಎರಡು ವೆಕ್ಟರ್ ಕೊಟ್ಟಿದ್ದಾರೆ. ಅವೆರಡು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀರಿ, ಫಸ್ಟ್ AB ಸಿಂಗಲ್ ವೆಕ್ಟರ್ ಮಾಡ್ಕೋತೀರಿ. ಸಿಂಗಲ್ ವೆಕ್ಟರ್ ಯಾವ ಥರ ಮಾಡ್ಕೋತೀರಾ, OB - OA ಫಾರ್ಮುಲಾ ಹಾಕೋತೀರಾ ನೋಡಿ. ಇದರಿಂದ ಮೇಲಿಂದ ಸಬ್ಟ್ರಾಕ್ಟ್ ಮಾಡಬೇಕು, ಮೇಲಿಂದ ಕೆಳಗಡೆ ಮಾಡಬಾರ್ದು. ಅದಕ್ಕೆ 3 - 1 1 - 2 -4 -half -1. ಸೊ ಕೇರ್ಫುಲ್ ಇರಿ, ಯಾಕಂದ್ರೆ ಇಲ್ಲಿ ನೀವು ಬೇಕಾದ್ರೆ ಕ್ಯಾಲ್ಸಿ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಏನು ಮಾಡ್ತೀನಿ, ಫಸ್ಟು 3 - 1. ಸೊ ಓಕೆ, ಎಷ್ಟು ಬಂತು, 2 ಬಂತು. ಅದಾದಮೇಲೆ 1 - 2 ಹಾಕಬೇಕು, ದಟ್ ಈಸ್ ವಾಟ್ 1 - 2 ಹಾಕ್ತೀನಿ. ಸೊ ಎಷ್ಟು ಬಂತು, -1 ಬಂತು. ಅದಾದಮೇಲೆ ಏನು ಮಾಡಬೇಕು, ಸೊ -4 ಮೈನಸ್ ಆಫ್ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ, -1 ಹಾಕ್ಕೊಳ್ಳಿ. ಓಕೆನಾ. ಸೊ ಈಗ ನಿಮಗೆ ಎಷ್ಟು ಬರ್ತಾ ಇದೆ, -3 ಬರ್ತಾ ಇದೆ. ಸೊ ದಟ್ ಈಸ್ ವಾಟ್ ವಿ ಗಾಟ್ ದಟ್ -3. ಸೊ ಫೈನಲ್ ಆಗಿ ನಾವು ನೋಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಮಗೆ ಇಲ್ಲಿ ವ್ಯಾಲ್ಯೂ ಎಷ್ಟು ಬಂದಿದೆ, ದಟ್ ಈಸ್ 2 - 1 - 3 ಅಂತ ವ್ಯಾಲ್ಯೂ ಬಂದಿದೆ. ಕರೆಕ್ಟಾ. ಸೊ ದಿಸ್ ಈಸ್ ವಾಟ್ ವಿ ಗಾಟ್ ದ ವ್ಯಾಲ್ಯೂ. ಸೊ ದಿಸ್ ಈಸ್ ನಿಮ್ಗೆ ಯಾವ ಥರ ಬಂತು ಅಂತ ಗೊತ್ತಾಯ್ತಲ್ವ ಈಗ. ಸೊ ಈ ಥರ ನಾವೇನು ಮಾಡ್ತೀರಿ, ಒಂದು AB ಕ್ಯಾಲ್ಕುಲೇಟ್ ಮಾಡ್ಕೋತೀರಿ, ಆಮೇಲೆ ಇವೆರಡೂ ನಡುವೆ ಏನು ಮಾಡ್ತೀರಿ, ಡಾಟ್ ಪ್ರಾಡಕ್ಟನ್ನು ಮಾಡ್ತೀರಿ. ಸೊ ನಾನು ಫಸ್ಟ್ ಪ್ರಾಬ್ಲಮ್ ಆಗಿರೋದಕ್ಕೆ ಇಷ್ಟು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಅಷ್ಟು ಡೀಟೇಲು ರಿಕ್ವೈರ್ಮೆಂಟ್ ಇಲ್ಲ. ಓಕೆನಾ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಈಗ ನಾನು ಮತ್ತೆ ಇದೊಂದು ಪ್ರಾಬ್ಲಮ್ಗೆ ಹೋಗ್ತೀನಿ. ನೀವು ಕೇಳ್ಬೋದು, ಸರ್ ಯಾಕೆ ಉಲ್ಟಾ ಬರ್ತಾ ಇದ್ದೀರಲ್ಲ ಅಂತ. ಆ್ಯಕ್ಚುಲಿ ಏನಾಗಿದೆ, ನಿಮಗೆ ಫಸ್ಟ್ ವರ್ಕ್ ಡನ್ ಏನು ಕೊಟ್ಟಿದ್ದಾರೆ, ಇದು ನಿಮಗೆ ಸ್ವಲ್ಪ ಒಂದು ರೌಂಡು ಕನ್ಫ್ಯೂಸ್ ಆಗುವಂಥದ್ದು ಕೊಟ್ಟಿದ್ದಾರೆ. ಇದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಫಸ್ಟ್ ಇದನ್ನ ಸಾಲ್ವ್ ಮಾಡಿದ್ದೀನಿ. ನಿಮ್ಗೆ ಈಸಿಯಾಗಿ ಅರ್ಥ ಆಯಿತು ಅಂದರೆ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಓಕೆನಾ. ಸೊ ನೀವು ಅದೇ ರೀತಿಯಾಗಿ ನನ್ನ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು. ಅದೇ ರೀತಿಯಾಗಿ ನನ್ನ ಮೊಬೈಲ್ ವಾಟ್ಸಪ್ ಏನು ಕಮ್ಯುನಿಟಿ ಇರುವಂಥದ್ದು ಚಾನಲ್ ಇದೆ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಓಕೆನಾ. ಸೊ ಈಗ ಇದನ್ನು ನೋಡಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದನ್ನು ಈಗ ನಿಮಗೆ ಅಷ್ಟುದ್ದ ಎಕ್ಸ್ಪ್ಲೈನ್ ಮಾಡಿದೆ, ನೀವು ಈಸಿಯಾಗಿ ಮಾಡಿದ್ರೆ ಹೆಂಗೆ ಮಾಡ್ಬೋದು ಅಂತ ತೋರಿಸ್ತೀನಿ, ನೋಡ್ತಾರೆ. ವೆರಿ ಸಿಂಪಲ್ ಆಗಿ ಸೊಲ್ಯೂಷನ್. ಸೊ ಫೋರ್ಸ್ F ಬರ್ಕೋತೀನಿ. ಯಾವುದು, ದಿಸ್ ಇಸ್ ದ ಗಿವನ್ ಫೋರ್ಸ್ F 2, 1, -2. ಅದೇ ರೀತಿಯಾಗಿ ಪಾರ್ಟಿಕಲ್, ನೀವು ಇದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. OA ಸರ್ ಇಲ್ಲಿ A ಮತ್ತು B ಕೊಟ್ಟಿಲ್ಲ ಸರ್, ಹೆಂಗೆ ಸರ್, ತಲೆ ಕೆಡ್ಸ್ಕೊಂಬೇಡಿ. ಎರಡು ವೆಕ್ಟರ್ ಇದೆ, ಮೇಕ್ ಇಟ್ ದಿಸ್ ಒನ್ ಆ್ಯಸ್ OA ಆ್ಯಂಡ್ ದಿಸ್ ಒನ್ ಆ್ಯಸ್ OB ಅಷ್ಟೇ. ಸೊ ಈಗೇನು ಮಾಡೋಣ, ವೆಕ್ಟರ್ OA ಬರ್ಕೋತೀನಿ. ವಾಟ್ ಈಸ್ OA, ದಟ್ ಈಸ್ 3, 2, 2 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ OB ಬರ್ಕೋತೀನಿ. 1, 3, -1. ಈಗೇನು ಮಾಡೋಣ, ಸೊ ನಮಗೀಗ ಏನು ಬೇಕಾಗಿದೆ, S ಬೇಕಾಗಿದೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ AB. ABಗೆ ಫಾರ್ಮುಲಾ ದಟ್ ಈಸ್ OB - OA. ಓಕೆನಾ. ಸೊ ಇಲ್ಲೇ ಬೇಕಾದ್ರೆ ಬರಿತೀನಿ ನಾನು, ಏನಪ್ಪ ಅಂದರೆ 1 - 3, 3 - 2, -1 - 2. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅರ್ಥ ಆಯ್ತಲ್ವಾ. ಸೊ ಯಾವ ಥರ ನಾನು ಮಾಡಿದ್ದೆ, ಈಗ ಅದನ್ನು ಯಾವುದೇ ಸಬ್ಟ್ರಾಕ್ಟ್ ಮಾಡಿದೆ, 1 - 3, 3 - 2, -1 - 2. ಸೊ ಈ ಥರ ನಾನು ಮಾಡಿರುವಂಥದ್ದು, ಅದು ನೆನಪಿರಲಿ, ನಿಮಗೆ ಕನ್ಫ್ಯೂಸ್ ಆಗುವಂಥದ್ದು ಬೇಡ. ಇದಾದಮೇಲೆ ನಾನೀಗ ಸಬ್ಟ್ರಾಕ್ಟ್ ಮಾಡಿದ ಆನ್ಸರ್ ಬರಿತೀನಿ. ಸೊ ವಾಟ್ ಈಸ್ ದ ಆನ್ಸರ್, ABಗೆ 1 - 3 ಎಷ್ಟು, -2, 3 - 2 ಎಷ್ಟು, 1, -1 - 2 ಎಷ್ಟಾಗುತ್ತೆ, -3 ಆಗುತ್ತೆ. ಇದು ನನಗೆ ಬಂದಿರುವಂತಹ AB ಆನ್ಸರು. ದಟ್ ಈಸ್ ನಥಿಂಗ್ ಬಟ್ ವಾಟ್, ದ ವೆಕ್ಟರ್ S. ಈಗ ನಾನು ಮಾಡಬೇಕಾಗಿರೋದೇನು, ವರ್ಕ್ ಡನ್. ಸೊ ವರ್ಕ್ ಡನ್ಗೆ ಫಾರ್ಮುಲಾ ಏನು, F.S. ಕರೆಕ್ಟಾ, F.S. ಸೊ F ಅಂದರೆ ಯಾವುದು, F ಬರ್ಕೊಳ್ಳಿ, ದಟ್ ಈಸ್ ದ 2, 1, -2 ಡಾಟ್ ಪ್ರಾಡಕ್ಟ್ -2, 1, -3. ಓಕೆನಾ. ಸೊ -3. ಈಗ ಇವೆರಡಕ್ಕೂ ಏನು ಮಾಡಬೇಕು, ಡಾಟ್ ಪ್ರಾಡಕ್ಟ್ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ, A1 B1 ದಟ್ ಈಸ್ ದ 2 ಇಂಟು -2 ಪ್ಲಸ್ 1 ಇಂಟು 1
plus minus 2 into minus 3. So 2 into minus 2 minus 4, 1 1s are 1, minus into minus plus 2 3s are 6, 6 plus 1 7 minus 4 ಎಷ್ಟಾಯಿತು, that is 3. So which implies that work done is equal to what, 3 ಅಂತ ಬರ್ತಿದೆ. So we can you can write it as 3 joules ಅಂತ ಬರೀರಿ. So this is what our required solution. ಓಕೆನಾ. ಸೊ ಈ ರೀತಿ ನಾವೇನು ಮಾಡಬೇಕು, ಫಸ್ಟ್ ಫೋರ್ಸ್ ಬರ್ಕೊಬೇಕು, ಓ ಎ ಮತ್ತು ಒ ಬಿ. ನಿಮಗೆ ಅನಿಸುತ್ತೆ ಸರ್ ಓ ಎ ಮತ್ತು ಒ ಬಿ ಅಂತ ಮೆನ್ಷನ್ ಮಾಡಿಲ್ಲ. ನೋಡಿ, ವೆರಿ ಸಿಂಪಲ್. ಫೋರ್ಸ್ ಬಿಟ್ಟು ಇನ್ನೆರಡು ವೆಕ್ಟರ್ ಇರುತ್ತೆ, ಆ ಎರಡು ವೆಕ್ಟರ್ನ ಓ ಎ ಮತ್ತು ಒ ಬಿ ಅಂತ ಟ್ರೀಟ್ ಮಾಡಿಬಿಡಿ, ಅವಾಗ ಅಲ್ಲಿಗೆ ಸಾಲ್ವ್ ಆಯಿತು. ಓಕೆ, ಸೊ ಈ ಥರ ನಾವು ವರ್ಕ್ ಡನ್ ಮಾಡ್ತೀರಿ. ಈಗ ಈ ಪ್ರಾಬ್ಲಮ್ಗೆ ಬರೋಣ. ಎ ಪಾರ್ಟಿಕಲ್ ಆಕ್ಟೆಡ್ ಬೈ ದ ಕಾನ್ಸ್ಟೆಂಟ್ ಫೋರ್ಸಸ್, 1 2 3 ಫೋರ್ಸ್ ಇದೆ, and is displaced from the point to point. Calculate total work done by the forces. ಸೊ ಈ ಪ್ರಾಬ್ಲಮ್ನ ಆದಷ್ಟು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇಲ್ಲಿವರೆಗೂ ಹೇಳಿರೋದು ಮ್ಯಾಕ್ಸಿಮಮ್ 3 ಫೋರ್ಸ್ ಕೊಡ್ತಾ ಇದ್ರು, ಬಟ್ ಇಲ್ಲಿ ಏನಾಗಿದೆ 3 ಫೋರ್ಸು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಯು ಆರ್ ಗೆಟಿಂಗ್ ಇಟ್ ಆಸ್ ಟೋಟಲಿ ಯು ಆರ್ ಗೆಟಿಂಗ್ 3 ಫೋರ್ಸಸ್ ಬರ್ತಾ ಇದೆ. ಸೊ ಒಂದೇ ಒಂದು ಆಬ್ಜೆಕ್ಟ್ ಮೇಲೆ 3 ಫೋರ್ಸ್ ಅಂದರೆ ಒಬ್ಬರ ಮೇಲೆ 3 ಜನ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ 3 ಜನದ್ದು ಏನಾಯಿತು, ಫೋರ್ಸು ಒಬ್ರದ್ದು ಒಂದು ಕಾನ್ಸ್ಟೆಂಟ್ ಫೋರ್ಸ್ ಆಗುತ್ತೆ. ಅಂದರೆ ನಾವಿಲ್ಲ ಸೊಲ್ಯೂಷನ್ ಏನು ಮಾಡಬೇಕು ಫಸ್ಟ್ ಆಫ್ ಆಲ್ ಅಂತಂದರೆ, ನೋಡಿ, ಸೊ ಫಸ್ಟು ಫೋರ್ಸ್ ಎಫ್ ಇಸ್ ಈಕ್ವಲ್ ಟು F1 ಪ್ಲಸ್ F2 ಪ್ಲಸ್ F3 ಅಂತ. ಸೊ 3 ಫೋರ್ಸ್ ಇರೋದ್ರಿಂದ 3 ಆ್ಯಡ್ ಮಾಡೋಣ. 3 -1 2 ಹೆಂಗೆ ಬಂತು, ಈ ಫೋರ್ಸಿಂದ ಬರ್ಕೊಂಡೆ, ಪ್ಲಸ್ ಸೆಕೆಂಡ್ ಫೋರ್ಸ್ ಬರ್ಕೋತೀನಿ, -1 3 1 ಪ್ಲಸ್ 1 1 -2. ಸೊ ಈ 3 ಆ್ಯಡ್ ಮಾಡ್ಬೇಕು ನನಗೆ, ಯಾಕಂದರೆ ಒಂದು ಫೋರ್ಸ್ ತೊಗೊಳಕ್ಕೆ. ಸೊ ಇಲ್ಲಿ ಬರ್ಕೋತೀನಿ 3 -1 ಪ್ಲಸ್ 1. ನೋಡಿ, 3 -1 ಪ್ಲಸ್ 1. ಅದೇ ರೀತಿ ನೆಕ್ಸ್ಟ್ ಒನ್ -1 ಪ್ಲಸ್ 3 ಪ್ಲಸ್ 1. ಅದೇ ರೀತಿ 2 ಪ್ಲಸ್ 1 -2. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, -1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ, +2 -2 ಕ್ಯಾನ್ಸಲ್ ಆಗುತ್ತೆ, -1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ, ಉಳಿಯುವಂಥದ್ದು 3 3 1. ಸೊ ದಿಸ್ ಈಸ್ ವಾಟ್ ಅವರ್ ಫೋರ್ಸ್ ಎಫ್. ಈಗ ನಮಗೆ ಒಂದು ಫೋರ್ಸನ್ನು ನಾವೇನು ಮಾಡಿದ್ರಿ, ತಗೊಂಡ್ರಿ. ಸೊ ದಟ್ ಈಸ್ 1 ಫೋರ್ಸ್ ವಿ ಗಾಟ್. ದಿಸ್ ಇಸ್ ಅ 1 ಫೋರ್ಸ್. ಈಗ ಎರಡನೇದೇನು ಬೇಕು, ಈ ಎರಡನ್ನ ಯೂಸ್ ಮಾಡಿಕೊಂಡು ಓ ಎ ಒ ಬಿನ ಎ ಬಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದಟ್ ಒನ್. ದಟ್ ಈಸ್ ಓ ಎ ಕೊಟ್ಟಿದ್ದಾರೆ, so OA is given. What is OA? OA is -1, 2, 3. ಅದೇ ರೀತಿ OB ಕೊಟ್ಟಿದ್ದಾರೆ. What is OB? 2, -1, 5. ಸೊ ಇವೆರಡು ಯೂಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ಐ ವಿಲ್ ಕ್ಯಾಲ್ಕುಲೇಟ್ AB. ABಗೆ ಫಾರ್ಮುಲಾ ಒಂದೇನು, OB ಮೈನಸ್ OA. ದಟ್ ಈಸ್ ಈಕ್ವಲ್ ಟು ವಾಟ್? ಸೊ 2 minus of -1, -1 of -2, 5 -3. So which implies that -2 plus 2 plus 1 3, -1 -2 -3, 5 -3 2. So this is what AB. This is what AB. So that means it is nothing but what? The force S. ಈಗ ನಾವೇನು ಮಾಡೋಣ, ಫೈನಲಿ ವರ್ಕ್ ಡನ್ ಮಾಡಬೇಕು. ಸೊ ಫೈನಲ್ ವರ್ಕ್ ಡನ್ ಫಾರ್ಮುಲಾ ಹಾಕೋತೀನಿ. ಫೈನಲ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಎಫ್ ಡಾಟ್ ಎಸ್. ಸೊ ಎಫ್ ವೆಕ್ಟರ್ ನಿಮ್ಗೆ ಗೊತ್ತಾಯ್ತು ಈಗ, 3, 3, 1 ಡಾಟ್ 3, -3, 2. ಸೊ ವಿಚ್ ಇಂಪ್ಲೈಸ್ ದಟ್ A1 B1 3 3s are 9 plus 3 3s are, that is -9 plus 1 2s are 2. -9 plus 9 ಕ್ಯಾನ್ಸಲ್ ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ ಇಲ್ಲೇ ಬರಿತಾ ಇದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. W is equal to ಎಷ್ಟಾಯಿತು, 2 joules. ಸೊ ದಿಸ್ ಈಸ್ ವಾಟ್ ಅವರ್ ರಿಕ್ವೈರ್ಡ್ ಫೈನಲ್ ಆನ್ಸರ್, 2 joules.
ಸೊ ಫೈನಲ್ ಆನ್ಸರ್ನ ನಾನು ಇಲ್ಲಿ ಬರೆದ ಈ ಕಡೆ ಬರೆಯೋಕೆ ಹೋಗ್ಬೇಡಿ, ನೀವು ಕೆಳಗಡೆಗೆ ಬರೀರಿ. ನಾನು ಒಂದೇ ಒಂದು ಶೀಟು ಬಿಟ್ಟಿದ್ದ ಕಾರಣ ನಾನು ಇಲ್ಲಿ ಬರಿತಾ ಇದ್ದೀನಿ. ಸೊ ಈ ಪ್ರಾಬ್ಲಮ್ನ ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಡಸ್ ಇಟ್ ಇಂಡಿಕೇಟ್? 3 ಫೋರ್ಸ್ ಕೊಟ್ಟಿದ್ದಾರೆ. ಸೊ ಯು ಆರ್ ಗಿವನ್ ವಿತ್ 3 ಫೋರ್ಸ್, ದಟ್ ಈಸ್ F1, F2, F3. ಮೂರನ್ನು ಆ್ಯಡ್ ಮಾಡ್ತೀರಾ, ಒಂದು ಕಾನ್ಸ್ಟೆಂಟ್ ಫೋರ್ಸ್ ಆಗುತ್ತೆ 3, 3, 1. ಈ 3 ವೆಕ್ಟರ್ಸ್ನ ಆ್ಯಡ್ ಮಾಡಬೇಕು. 2 ವೆಕ್ಟರಿಂದ OA ಮತ್ತು OB ಕೊಟ್ಟಿದ್ದಾರೆ, ಅದರಿಂದ AB ಕ್ಯಾಲ್ಕುಲೇಟ್ ಮಾಡ್ತೀರಾ. ಫೈನಲಿ W is equal to F dot S, ನಿಮಗೆ 2 joules ಬಂದಿದೆ. ಸೊ ಈ ಥರ ನಾವೇನು ಮಾಡ್ತೀರಿ, ವರ್ಕ್ ಡನ್ ಪ್ರಾಬ್ಲಮ್ಸ್ನ ಮಾಡ್ತೀರಿ. ಮತ್ತೆ ಹೇಳಿದೆ ನಿಮಗೆ ಡೈರೆಕ್ಟಾಗಿ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ ಅಂತಂದರೆ, ಕರೆಕ್ಟಾ? ಸೊ ಡೈರೆಕ್ಟಾಗಿ ಕೊಡುವಂಥದ್ದು ಯಾವ ಥರ ಇರುತ್ತೆ ಅಂತಂದರೆ ನೋಡಿ, ಸಪೋಸ್ ನಿಮಗೆ ನಾನು ಡೈರೆಕ್ಟ್ ಕ್ವಶನ್ ಕೊಟ್ಟರೆ ಈ ಥರ ಕೊಡೋ ಚಾನ್ಸಸ್ ಇರುತ್ತೆ. ಯಾವ ಥರಪ್ಪ ಅಂತಂದರೆ, so find the work done by the force (1, 2, 3) acting on the point 3, 2, 5. ಸೊ ಯಾಕೆ ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಡೈರೆಕ್ಟಾಗಿ ಅಂದರೆ ಫ್ಯೂಚರಲ್ಲಿ ಈ ಥರ ಪ್ರಾಬ್ಲಮ್ಸ್ ಬರ್ಬೋದು. ಅಂದರೆ ಡೈರೆಕ್ಟಾಗಿ ಒಂದೇ ಒಂದು ಫೋರ್ಸು ಮತ್ತು ಡೈರೆಕ್ಟಾಗಿ ಒಂದೇ ಒಂದು ಎಸ್ ಕೊಡುವಂಥದ್ದು. ಈ ಥರ ಕೊಟ್ಟಾಗ ಇದಕ್ಕೆ ಸೊಲ್ಯೂಷನ್ ಮಾಡೋದು ತುಂಬ ಸುಲಭ ಇರುತ್ತೆ. ಏನು ಕೊಟ್ಟಿದ್ದಾರೆ? ಎಫ್ ಕೊಟ್ಟಿದ್ದಾರೆ. ಸೊ ಎಫ್ ಇಸ್ ಈಕ್ವಲ್ ಟು ಬರ್ಕೋತೀನಿ, ದ ವೆಕ್ಟರ್ ಎಫ್ ಕೊಟ್ಟಿರೋದು ಫೋರ್ಸ್ 1, 2, 3 ಆಗಿರುತ್ತೆ. ನೆಕ್ಸ್ಟ್ ಕೊಟ್ಟಿರುವಂಥದ್ದನ್ನು ನಾವು ಎಸ್ ಅಂತ ಡೈರೆಕ್ಟಾಗಿ ಬರ್ಕೋತೀನಿ, 3, 2, 5 ಆಗುತ್ತೆ. ನೆಕ್ಸ್ಟ್ ಈಗ ನಾನು ಡೈರೆಕ್ಟಾಗಿ ವರ್ಕ್ ಡನ್ ಫಾರ್ಮುಲಾ ಹಾಕೋತೀನಿ, ಏನಂತ? F ಡಾಟ್ ಎಸ್ ಅಂತ. ಸೊ ಈಗ ನಿಮ್ಗೆ ಗೊತ್ತೇ ಇದೆ ಎರಡೂ 1, 2, 3 ಡಾಟ್ 3, 2, 5. ಸೊ ನಿಮಗೆಲ್ಲ ಫಾರ್ಮುಲಾ ಗೊತ್ತು. A1 B1 ದಟ್ ಈಸ್ 1 3 3, A2 B2 ದಟ್ ಈಸ್ 2 2 4 ಪ್ಲಸ್ 3 5 15. So which implies that 3 plus 4 7, so 7 plus 15 ಎಷ್ಟಾಯಿತು? that is 22. ಸೊ ದಿಸ್ ಈಸ್ ವಾಟ್ ವರ್ಕ್ ಡನ್ ಆಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಕೂಡ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತಂದರೆ ಕೆಲವು ಟೈಮು ಡೈರೆಕ್ಟಾಗಿ ಎರಡು ವೆಕ್ಟರ್ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಸೊ ದಿಸ್ ಗಿವ್ಸ್ ದ ವ್ಯಾಲ್ಯೂ. ವಾಟ್ ಈಸ್ ದಟ್? ಹೌ ಟು ಫೈಂಡ್ ದ ವರ್ಕ್ ಡನ್ ವೆನ್ ದ ಓನ್ಲಿ 2 ವೆಕ್ಟರ್ಸ್ ಆರ್ ಗಿವನ್. ಓಕೆ, ಸೊ ಇಷ್ಟು ನಿಮಗೆ ವರ್ಕ್ ಡನ್ ಅಲ್ಲಿ ಬರುವಂಥ ಪ್ರಾಬ್ಲಮ್ಸು. ಸೊ ಇದು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗಿರುವಂಥ ಪ್ರಾಬ್ಲಮ್ಸು. ಯಾಕಂದರೆ ನಿಮಗೆ ಮ್ಯಾಕ್ಸಿಮಮ್ಮು ವರ್ಕ್ ಡನ್, ನೀವು ಒಂದು ಮಾಡಲ್ ಪೇಪರ್ ನೋಡಿದ್ದೆ ಆದರೆ